ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ನಮ್ಮೆಲ್ಲರನ್ನ ಕುರಿತು ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ. ಈ ಶ್ಲೋಕದೊಳಗೆ ಒಬ್ಬ ತತ್ವಜ್ಞಾನಿಯ ಒಂದು ಇರುವಿಕೆ ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಮುಮುಕ್ಷುವಾಗಿರ್ತಕ್ಕಂಥವನು ಸದ್ಗುರು ಸನ್ನಿಧಾನಕ್ಕೆ ಬಂದು ಗುರುಗಳ ಸೇವಾದಿಗಳನ್ನು ಮಾಡಿ ಗುರುಗಳಿಂದ ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳನ್ನು ಶ್ರವಣ ಮಾಡಿದಾಗ ಅವನ ಸ್ವರೂಪಕ್ಕೆ ಆವರಣ ಮಾಡಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ತೊಲಗುತ್ತದೆ. ಯಾವಾಗ ಅಜ್ಞಾನ ನಷ್ಟ ಆಯಿತು ಅಂತಂದರೆ ಅವನ ಹೃದಯ ಗ್ರಂಥಿ ಛೇದನ ಆಗ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಶ್ರುತಿ ಭಗವತಿ ನಮಗೆ ಉಪದೇಶ ಮಾಡ್ತಾಳೆ. ಸದ್ಗುರುಗಳು ನಮಗೆ ಜ್ಞಾನೋಪದೇಶ ಮಾಡಿದಾಗ ಈ ಹೃದಯ ಗ್ರಂಥಿ ಅಂದರೆ ಆತ್ಮ ಅನಾತ್ಮಗಳ ಯಾವ ಒಂದು ಬೆರಿಕೆ ಅನ್ನುವಂಥದ್ದೇನದು, ಆ ಹೃದಯ ಗ್ರಂಥಿಯ ಒಂದು ಛೇದನ ಅಂದರೆ ಆತ್ಮ ಅನಾತ್ಮಗಳನ್ನು ನಾವು ವಿಂಗಡಿಸಿ ತಿಳ್ಕೊಳ್ತಾ ಇದ್ದೀವಿ. ಅಜ್ಞಾನ ಕಾಲದೊಳಗೆ ದೇಹವೇ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಈ ಅನಾತ್ಮಗಳಲ್ಲಿ ನಾವು ಆತ್ಮಭಾವನೆಯನ್ನು ಮಾಡಿದ್ದೀವಿ. ಯಾವಾಗ ಗುರುಗಳು ನಮಗೆ ತತ್ವವನ್ನು ಉಪದೇಶ ಮಾಡಿದರೂ ಇವೆಲ್ಲವೂ ಅನಾತ್ಮದವು, ಇವುಗಳಿಗೆ ವಿಲಕ್ಷಣವಾಗಿರತಕ್ಕಂಥ ನಾನು ಚೈತನ್ಯ ಸ್ವರೂಪನೇ ಇದ್ದೀನಿ, ನಾನು ಪರಮಾತ್ಮನೇ ಇದ್ದೀನಿ, ನಾನು ದ್ರಷ್ಟಾರೂಪನಾಗಿದ್ದೀನಿ, ಇವೆಲ್ಲವೂ ದೃಶ್ಯವಾಗಿದ್ದಾವೆ ಅನ್ನುವಂಥ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಹೃದಯ ಗ್ರಂಥಿ ಛೇದನ ಆಗ್ತದೆ ಅಂತ ಹೇಳಿದರು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಇವನಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳು ದೂರ ಆಗ್ತಾವೆ. ನಾನು ಪರಮಾತ್ಮ ಹೌದೋ ಅಲ್ಲವೋ, ಈ ಜಗತ್ತು ಸತ್ಯವೋ ಮಿಥ್ಯವೋ, ಜೀವನು ಬ್ರಹ್ಮರೂಪ ಹೌದೋ ಅಲ್ಲವೋ ಅಂತ ಏನು ನಮಗೆ ಸಂಶಯಗಳಿದ್ದುವಲ್ಲ, ಅಸಂಭಾವನೆ ವಿಪರೀತ ಭಾವನೆಗಳಿದ್ದುವಲ್ಲ, ಅವೆಲ್ಲವೂ ತತ್ವಜ್ಞಾನ ಆದ ಬಳಿಕ ಅವೆಲ್ಲವೂ ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಇವನು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಷ್ಟ ಆಗಿ ಹೋಗ್ತಾವೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅನ್ನುವಂಥ ಅಗ್ನಿ ಏನು ಮಾಡ್ತದೆ ಅಂತಂದರೆ ಇವನು ಮಾಡಿರ್ತಕ್ಕಂಥ ಸಂಚಿತ ಆಗಾಮಿ ಎಲ್ಲ ಕರ್ಮಗಳನ್ನು ಅದು ದಹಿಸಿ ಬಿಡುತ್ತದೆ.
ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಇಲ್ಲಿ 3 ಕರ್ಮಗಳದಾವ. ಸಂಚಿತ ಕರ್ಮ ಅಂತ ನಾವು ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಕರ್ಮದ ಒಂದು ರಾಶಿ ಎನ್ನುವಂಥದ್ದು, ಅದು ಮುಂದೆ ಜನ್ಮ ಕೊಡ್ತದೆ. ಅದು ಸಂಚಿತ ಕರ್ಮ ಅಂತ ಹೇಳಿಸ್ಕೊಳ್ತದೆ. ಈ ಸದ್ಯೇನು ಭೋಗ ಕೊಡಾಕತ್ತದಲ್ಲ, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಮತ್ತು ಈಗೇನು ಕರ್ಮ ಮಾಡ್ಲಿಕ್ಕತ್ತಿದ್ದೇವಲ್ಲ, ಅದು ಮುಂದೆ ಅದು ಆಗಾಮಿ ಕರ್ಮ, ಅದು ಮುಂದೆ ಫಲ ಕೊಡ್ತದೆ. ಹೀಗೆ ಈ ತ್ರಿಕರ್ಮಗಳೇನದಾವು ಅಂತಂದರೆ ಜ್ಞಾನ ಅನ್ನುವಂಥ ಅಗ್ನಿ ಅದನ್ನು ದಹನ ಮಾಡಿಬಿಡ್ತದೆ ಅಂತ. ಅದಕ್ಕೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ರುತಿ ಭಗವತಿ ನಮಗೆ ಉಪದೇಶ ಮಾಡ್ತಾ ಇದ್ದಾಳೆ. ಇಂಥ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಈ ಲೋಕದೊಳಗೆ ಅವನು ದುಃಖವನ್ನು ಹೊಂತಾನೇನು ಅಂತ ವಿಚಾರ ಮಾಡಿದರೆ ಇಲ್ಲ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಶೋಕಃ ಏಕತ್ವಮನುಪಶ್ಯತಃ ಅಂತ ಹೇಳಿದರು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್, ಯಾವುದರಲ್ಲಿ ಸಕಲ ಭೂತಗಳು ತನ್ನ ಆತ್ಮವೇ ಆಗಿದ್ದಾವೆಯೋ, ಅಂದರೆ ಸಕಲ ಜೀವಿಗಳಲ್ಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ ಅಂತ ಯಾವ ತಿಳ್ಕೊಂಡಿದ್ದಾನೆಯೋ ಅಂಥ ತತ್ವಜ್ಞಾನಿಗೆ ಶೋಕ ಮೋಹಗಳು ಅದಾವೇನು ಅಂತಂದರೆ ಇಲ್ಲ. ತತ್ರ ಕೋ ಮೋಹಃ ಶೋಕಃ, ಆ ತತ್ವವಿತ್ತನಿಗೆ ಶೋಕ ಎಲ್ಲಿ ಅದ, ಮೋಹ ಎಲ್ಲಿ ಅದ? ಅಂದರೆ ಸಕಲ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ ಅಂತ ಭಾವಿಸಿಕೊಂಡಾನ. ಅವನಿಗೆ ಸರ್ವತ್ರ ಬ್ರಹ್ಮದರ್ಶನ ಅನ್ನುವಂಥದ್ದಾಗೆ ಅವನು ವೃತ್ತಿ ಎಲ್ಲಿ ಹೋಗ್ತದೋ ಅಲ್ಲಿ ಬ್ರಹ್ಮವನ್ನೇ ಕಾಣ್ತಾ ಇದ್ದಾನ. ಇಂಥ ಯಾವ ತತ್ವಜ್ಞಾನಿಗೆ ಶೋಕ ಮೋಹಗಳು ಇಲ್ಲ ಅಂತ. ಆತ್ಮವಿತ್ ಶೋಕಂ ತರತಿ, ಶ್ರುತಿ ಏನು ಹೇಳ್ತು? ಯಾವನು ಆತ್ಮವನ್ನು ಅರಿತಿದ್ದಾನೆಯೋ ಅವನು ಈ ಶೋಕ ಸಾಗರವನ್ನು ದಾಟ್ತಾನೆ ಅಂತ ಚಾಂದೋಗ್ಯೋಪನಿಷತ್ನಲ್ಲಿ ಈ ಮಾತನ್ನು ಹೇಳ್ಕೊಂಡು ಬಂದಾರೆ. ಆತ್ಮವನ್ನು ಅರಿತಾಗ ಮಾತ್ರ ನಾವು ದುಃಖಗಳಿಂದ ಬಿಡುಗಡೆಯನ್ನು ಹೊಂದ್ತೀವಿ, ಜನ್ಮ ಮರಣಗಳಿಂದ ನಾವು ಬಿಡುಗಡೆ ಅನ್ನುವಂಥದ್ದನ್ನು ಹೊಂದ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಅವನು ಯೋಗದಲ್ಲಿ ಆದರೂ ಅವನ ಮನಸ್ಸನ್ನುವಂಥದ್ದು ತೊಡಗಿರಲಿ, ಅಥವಾ ಭೋಗರತೋವಾ, ಭೋಗದಲ್ಲಿ ಆದರೂ ಕೂಡ ಅವನ ಮನಸ್ಸು ಇರಲಿ, ಸಂಗರತೋವಾ ಸಂಗವಿಹೀನ, ಮತ್ತು ಈ ವಿಷಯಗಳ ಒಂದು ಸಂಘದೊಳಗಿರೋಲ್ನ್ಯಾಕ ಅವನು ಹೆಂಗೆ ಸಂಸಾರಿಗಳಾಗಿರ್ತಕ್ಕಂಥವರು ವಿಷಯಾಸಕ್ತರಾಗಿ ಆ ವಿಷಯಗಳಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹೆಂಗೆ ತೊಡಗಿರಿಸ್ತಾ ಇದ್ದಾರೋ ಹಾಗೆ ಇವನು ಕೂಡ ಆ ವಿಷಯದಲ್ಲಿ ಸಂಸಾರಿಯಂತೆ ಇವನು ಸಂಗಿ ಅದಾನಂದ್ರೂ ಕೂಡ ಸಂಘವಿಹೀನ, ಅಥವಾ ಆ ಎಲ್ಲ ವಿಷಯಗಳನ್ನ ತ್ಯಾಗ ಮಾಡಿ ಒಬ್ಬ ವೈರಾಗ್ಯ ಪುರುಷನಾಗಿ ಅವ ನಿಸ್ಸಂಗದಾನಂದ್ರೂ ಕೂಡ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಅಂದರೆ ಯಾರ ಮನಸ್ಸನ್ನುವಂಥದ್ದು ಆ ಪರಬ್ರಹ್ಮ ಸ್ವರೂಪದೊಳಗೆ ರಮಿಸಿದೆಯೋ ಅಂಥವನು ನಂದತಿ ನಂದತಿ ನಂದತ್ತೇವ, ಅವನು ಯಾವಾಗಲೂ ಆನಂದ ಸಾಗರೊಳಗೆ ಅದಾನಂತ. ಅವನು ಯಾವಾಗಲೂ ಸುಖವನ್ನೇ ಅನುಭವಿಸ್ತಾ ಇದ್ದಾನೆ ಹೊರತು ಅವನಿಗೆ ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದರು. ಅಂದರೆ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ರಮಿಸಬೇಕು. ನಮ್ಮ ಮನಸ್ಸನ್ನುವಂಥದ್ದು ಸಂಸಾರದ ವಿಷಯಗಳ ಚಿಂತನವನ್ನು ಬಿಡಬೇಕು. ಸಂಸಾರದ ವಿಷಯಗಳ ಚಿಂತನೆಗಳಿದ್ದಾಗ ಅವುಗಳು ನಮಗೆ ಆಸಕ್ತಿ ಆಯಿತು ಅಂತಂದರೆ, ಅವುಗಳಲ್ಲಿ ನಮಗೆ ಮೋಹ ಆಯಿತು ಅಂತಂದರೆ ನಾವು ಅದರಿಂದ ದುಃಖವನ್ನು ಅನುಭವಿಸ್ತೀವಿ. ಆದರೆ ಅವುಗಳಲ್ಲಿರ್ತಕ್ಕಂಥ ಮೋಹ ಅಳಿದು ಹೋಯಿತು ಅಂತಂದರೆ ಆವಾಗ ನಮಗೆ ದುಃಖದಿಂದ ಬಿಡುಗಡೆ ಎನ್ನುವಂಥದ್ದಾಗ್ತದೆ. ಅದಕ್ಕೆ ವರಾಹ ಉಪನಿಷತ್ನೊಳಗೆ ಒಂದು ಶ್ಲೋಕದೊಳಗೆ ಮಂತ್ರದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ, ಪುಂಕಾನುಪುಂಕ ವಿಷಯೇ ಕ್ಷಣತತ್ಪರೋಪಿ ಬ್ರಹ್ಮಾವಲೋಕನಧಿಯಂ ನ ಜಹಾತಿ ಯೋಗಿ ಸಂಗೀತತಾಲಲಯವವಾದ್ಯವಶಂ ಗತೋಪಿ
ಮೌಲಿಂದು ಕುಂಭ ಪರಿರಕ್ಷಣ ಧೀರ್ನಟೀವ. ಈಗೊಬ್ಬ ಹೆಣ್ಣು ಮಗಳು ನಾಟ್ಯವನ್ನು ಮಾಡ್ತಾ ಇದ್ದಾಳೆ. ತನ್ನ ತಲೆಯ ಮೇಲೆ ಒಂದು ಕೊಡವನ್ನು ಹೊತ್ತಿದ್ದಾಳೆ. ನೀರು ತುಂಬಿದ ಕೊಡವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾಳೆ. ಆಕೆ ಅಲ್ಲಿ ಸಂಗೀತಗಾರರು ನಾನಾ ರೀತಿಯಾಗಿರ್ತಕ್ಕಂಥ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಒಬ್ಬರು ಹಾರ್ಮೋನಿಯಂ ನುಡಿಸ್ತಾರೆ, ಇನ್ನೊಬ್ಬರು ತಬಲಾ ಬಾರಿಸ್ತಾರೆ, ಒಬ್ಬರು ಗಿಟಾರ್ ಬಾರಿಸ್ತಾರೆ. ಅಲ್ಲಿ ನಾನಾ ವಾದ್ಯಗಳು ಆಕೆ ಆ ವಾದ್ಯಗಳು ಹೆಂಗೆ ನುಡಿತಾ ಇದ್ದಾವೋ ಆ ರೀತಿಯಾಗಿ ತಾಳ ಲಯ ಬದ್ಧವಾಗಿ ಕುಣಿತಾ ಇದ್ದಾಳೆ. ತಲೆ ಮೇಲೆ ಆಕೆಗೆ ಕೊಡ ತುಂಬಿದ ಕೊಡ ಇದ್ರೂ ಕೂಡ ಆಕೆಯ ಲಕ್ಷ್ಯ ಅನ್ನುವಂಥದ್ದು ಎಲ್ಲಿ ಅದ ಅಂತಂದ್ರೆ ಕೊಡದ ಮೇಲೆ ಅದು. ಯಾಕಂದರೆ ಎಲ್ಲಿಯಾದರೂ ಕೊಡ ಜಾರಿ ಬಿದ್ದೀತು ಅಂಥೇಳಿ ಆಕೆ ತನ್ನ ಲಕ್ಷ್ಯವನ್ನೆಲ್ಲ ಕೊಡದ ಮೇಲೆ ಇಟ್ಟಿದ್ದಾಳೆ. ಆದರೆ ಇಲ್ಲಿ ಆ ಸಂಗೀತದಂತೆ ತಾಳ ಲಯಗಳಿಗೆ ತಾಳ ತಪ್ಪಲಾರದಂಗೆ ಆಕೆ ಕುಣಿತಾ ಇದ್ದಾಳೆ. ಹಾಗೆ ಒಬ್ಬ ತತ್ವಜ್ಞಾನಿ ಪುಂಕಾನುಪುಂಕ ವಿಷಯೇಕ್ಷಣ ತತ್ಪರೋಪಿ. ಈ ಸಂಸಾರದಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅವನು ಪುನಃ ಪುನಃ ನೋಡ್ತಾ ಇದ್ದಾನಂದ್ರೂ ಕೂಡ, ಇಂದ್ರಿಯಗಳಿಂದ ಅವುಗಳನ್ನು ಅನುಭೋಗ ಮಾಡ್ತಾನಂದ್ರೂ ಬ್ರಹ್ಮಾವಲೋಕನ ದಿಯಂನ ಜಹಾತಿ ಯೋಗಿ. ಆದರೆ ಅವನ ದೃಷ್ಟಿ ಏನಾಗ್ಯದ ಅಂತಂದರೆ ಬ್ರಹ್ಮರೂಪ ಆಗಿಬಿಟ್ಟದು. ತನ್ನ ದೃಷ್ಟಿ ಅನ್ನುವಂಥ ತನ್ನ ಮನಸ್ಸನ್ನು ಬ್ರಹ್ಮದೊಳಗೆ ಕೇಂದ್ರೀಕರಿಸಿಬಿಟ್ಟಿದ್ದಾನೆ. ಅಲ್ಲಿ ಅನೇಕ ವಿಷಯಗಳನ್ನು ಅವನು ಅನುಭೋಗ ಮಾಡ್ತಾ ಇದ್ರೂ ಕೂಡ ಅವನ ಲಕ್ಷ್ಯ ಎಲ್ಲ ಎಲ್ಲಿ ಅದ, ಅವನ ವೃತ್ತಿ ಅನ್ನುವಂಥದ್ದು ಎಲ್ಲಿ ಅದ ಅಂತಂದರೆ ಬ್ರಹ್ಮದೊಳಗೆ ಅಡಗಿಬಿಟ್ಟದು, ಬ್ರಹ್ಮಚಿಂತನೆಯೊಳಗೆ ಅದಾನ. ಹೀಗಾಗಿ ಅವನಿಗೆ ಪ್ರಾಪಂಚಿಕ ವಿಷಯಗಳ ಯಾವುದೇ ಒಂದು ಸುಖ ದುಃಖಗಳು ಅವನಿಗೆ ತೋರೋದಿಲ್ಲ. ಅವುಗಳಿಂದ ಅವನಿಗೆ ಯಾವುದೇ ಬಾಧೆ ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಒಬ್ಬ ನಟಿಯಾಗಿರ್ತಕ್ಕಂಥವಳು ತನ್ನ ತಲೆ ಮೇಲೆ ನೀರಿನ ಕೊಡವನ್ನು ತುಂಬಿದ ನೀರು ಕೊಡವನ್ನು ಇಟ್ಕೊಂಡಿದ್ದರೂ ಕೂಡ ಆಕೆ ಲಕ್ಷ್ಯ ಮಾತ್ರ ಎಲ್ಲೈತಿ ಕುಂಭದೊಳಗನ ಅದು. ಅಲ್ಲಿ ಅವರು ಬಾರಿಸ್ತಕ್ಕಂಥ ತಾಳ ಲಯ ಸಂಗೀತ ಯಾವುದಕ್ಕೂ ಭಂಗ ಬರಲಾರ್ದಂಗೆ ಆಕೆ ನಾಟ್ಯ ಮಾಡ್ತಾಳಂದ್ರೂ ಕೂಡ ಲಕ್ಷ್ಯವನ್ನು ಹೆಂಗೆ ಕುಂಭದಲ್ಲಿ ಇಟ್ಟಿರ್ತಾಳೋ ಹಾಗೆ ಒಬ್ಬ ತತ್ವಜ್ಞಾನಿಯೂ ಕೂಡ ಲೌಕಿಕರಂತೆ ಅನೇಕ ವ್ಯವಹಾರದಲ್ಲಿ ತೊಡಗ್ಯಾನಂದ್ರೂ ಕೂಡ ಅವನ ಲಕ್ಷ್ಯ ಮಾತ್ರ ಬ್ರಹ್ಮದೊಳಗಿರುವುದರಿಂದ ಅವನಿಗೆ ಪ್ರಾಪಂಚಿಕ ಯಾವುದೇ ಭೋಗಗಳಲ್ಲಿ ಅವನಿಗೆ ಆಸಕ್ತಿ ಎನ್ನುವಂಥದ್ದಿಲ್ಲ, ಅವನಿಗೆ ಅದರ ಬಗ್ಗೆ ಮೋಹ ಅನ್ನುವಂಥದ್ದಿಲ್ಲ. ನೋಡಿ, ಲೋಕದೊಳಗೆ ಎಷ್ಟು ಜನ ಮಹಾತ್ಮರು ತತ್ವಜ್ಞಾನಿಗಳು ಈ ಲೋಕದೊಳಗೆ ಅವತರಿಸಿ ಹೋಗಿದ್ದಾರೆ. ಕೃಷ್ಣೋ ಭೋಗಿ ಸುಖತ್ಯಾಗಿ ನೃಪೌ ಜನಕರಾಘವೌ ವಶಿಷ್ಠ ಕರ್ಮಕರ್ತಾ ಚ ಪಂಚೈತೆ ಜ್ಞಾನಸಮ್ಮತ ದತ್ತಾತ್ರೇಯೋಸ್ತತೋನ್ಮತ್ತಃ ಪ್ರಹ್ಲಾದೋ ಭಕ್ತಿ ನಮ್ರಧೀ ನಾರದೋ ಗಾನಲೋಲಸ್ತು ಸನಕಾದ್ಯಸ್ತು ಯೋಗಿನಃ. ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಶ್ರೀಕೃಷ್ಣ ಪರಮಾತ್ಮ ಅವನು ತತ್ವಜ್ಞಾನಿ, ಅವನು ಪರಬ್ರಹ್ಮ ಸ್ವರೂಪನೇ ಆಗಿದ್ದ. ಆದರೂ ಅವನ ಭೋಗ ಅನ್ನುವಂಥದ್ದು ಪ್ರಾರಬ್ಧ ಭೋಗ ಏನಿತ್ತು ಅಂತಂದರೆ ಅವನಿಗೆ ಅನೇಕ ಭೋಗಗಳನ್ನು ಕೊಡ್ತಾ ಇತ್ತು. ಅದಕ್ಕೆ ಕೃಷ್ಣೋಭೋಗಿ. ಕೃಷ್ಣ ಪರಮಾತ್ಮ ಅವನು ಮಹಾನ್ ಜೀವನ್ಮುಕ್ತ, ಅವನು ತತ್ವಜ್ಞಾನಿನೇ. ಆದರೂ ಕೂಡ ಅವನು ಪ್ರಾರಬ್ಧ ಅನೇಕ ಭೋಗಗಳನ್ನು ಕೊಡ್ತಾ ಇತ್ತು. ಸುಖತ್ಯಾಗಿ, ಸುಖ ಮಹರ್ಷಿಗಳು ಮಹಾನ್ ತ್ಯಾಗಿಗಳು. ಅವರಿಗೆ ಸಂಸಾರದ ಯಾವ ವಿಷಯಗಳ ವಾಸನೆಯೂ ಕೂಡ ಇದ್ದಿದ್ದಿಲ್ಲ. ಅವರಿಗೆ ದೇಹದ ಮೇಲೆಯೂ ಕೂಡ ಇಲ್ಲಿ ಮಮಕಾರ ಅನ್ನುವಂಥದ್ದು ಇದ್ದಿದ್ದಿಲ್ಲ. ಅದರೊಳಗೆ ಅಹಂಕಾರ ಮಮಕಾರವನ್ನು ಸಂಪೂರ್ಣ ತ್ಯಾಗ ಮಾಡಿದ್ರು. ಅವ್ರ ವೃತ್ತಿ ಸಂಪೂರ್ಣ ಬ್ರಹ್ಮಾಕಾರ ಆಗಿ ಹೋಗಿಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಸುಖಮುನಿ ತ್ಯಾಗಿ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ನೃಪೌ ಜನಕ ರಾಘವವು. ಹಾಗೆ ಇಲ್ಲಿ ಜನಕ ಮಹಾರಾಜನಾಗಲಿ ಶ್ರೀರಾಮಚಂದ್ರನಾಗಲಿ ಇವರು ಮಹಾರಾಜರಾಗಿದ್ದರು. ಇವರು ಜೀವನ್ಮುಕ್ತರೇ ಆಗಿದ್ದರು. ಯಾವ ತತ್ವಜ್ಞಾನವನ್ನು ಮಾಡಿಕೊಂಡಿದ್ರೂ ಕೂಡ ಇವರು ಪ್ರಾರಬ್ಧದೊಳಗೆ ರಾಜರಾಗುವಂಥ ಒಂದು ಯೋಗ ಇತ್ತು.
ರಾಜ್ಯ ಭೋಗ ಸುಖಗಳನ್ನು ಅನುಭೋಗ ಮಾಡ್ತಿದ್ರು. ಆದರೂ ಕೂಡ ಅವ್ರು ಹೆಂಗಿದ್ರು, ಪದ್ಮಪತ್ರ ಮಿವಾಂಬಸ ಅಂತ ಹೇಳ್ತಾರೆ. ಕಮಲದ ಎಲೆ ನೀರೊಳಗಿದ್ರೂ ಕೂಡ ಆ ನೀರಿನ ಸೋಂಕು ಅನ್ನುವಂಥದ್ದು ಅದಕ್ಕೆ ಹೆಂಗೆ ಅಂಟುವುದಿಲ್ಲವೋ ಹಂಗೆ ಇಲ್ಲಿ ಜೀವನ್ಮುಕ್ತರಾಗಿರ್ತಕ್ಕಂಥ ಪುರುಷರು ಅವರು ಅರಮನೆಯೊಳಗೆ ಅದಾರಂದ್ರೂ ಕೂಡ ಅಲ್ಲಿರ್ತಕ್ಕಂಥ ಭೋಗಗಳಲ್ಲಿ ಅವರಿಗೆ ಆಸಕ್ತಿ ಅಥವಾ ಮೋಹ ಆಸೆ ಅದೇನು ಅಂತಂದರೆ ಇಲ್ಲ. ಅದಕ್ಕಿಲ್ಲಿ ಜನಕರಾಘವೋ ನೃಪವು ಅಂತ ಹೇಳಿದರು. ಜನಕರಾಜನಾಗಲಿ ಅಥವಾ ಶ್ರೀರಾಮಚಂದ್ರನಾಗಲಿ ಇವರು ಮಹಾರಾಜರಾಗಿದ್ದರು. ವಶಿಷ್ಠ ಕರ್ಮಕರ್ತಾಚ. ಹಾಗೆ ವಶಿಷ್ಠ ಮಹರ್ಷಿಗಳು ಅನೇಕ ಯಜ್ಞ ಹೋಮ ಹವನಾದಿ ಕರ್ಮಗಳಲ್ಲಿ ತೊಡಗುತ್ತಾ ಇದ್ದರು. ಯಾಕಂದರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅವರು ಅನೇಕ ವಿಧವಾಗಿರ್ತಕ್ಕಂಥ ಕರ್ಮಗಳ ಆಚರಣೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದರು. ಪಂಚಹಿತೆ ಜ್ಞಾನ ಸಮ್ಮತ. ಇಲ್ಲಿ 5 ಜನ ಯಾವ ಮಹಾತ್ಮರದಾರ, ಕೃಷ್ಣ ಆಗಲಿ, ಶುಕ ಆಗಲಿ, ಜನಕರಾಜನಾಗಲಿ, ರಾಮನಾಗಲಿ, ವಶಿಷ್ಠರಾಗಲಿ, ಇವರೆಲ್ಲರೂ ಜ್ಞಾನವನ್ನು ಪಡ್ಕೊಂಡವರ, ಇವರೆಲ್ಲರೂ ಮಹಾನ್ ಬ್ರಹ್ಮಜ್ಞಾನಿಗಳೇ, ಇವರು ಜೀವನ್ಮುಕ್ತರೇ ಅಂತ ಹೇಳಿಸಿಕೊಳ್ತಾ ಇದ್ದಾರೆ. ಆದರೆ ಪ್ರಾರಬ್ಧದ ವೈಚಿತ್ರ್ಯದಿಂದ ಅವರ ಆಚರಣೆಗಳು ಭಿನ್ನ ಭಿನ್ನವಾಗಿದ್ದು. ದತ್ತಾತ್ರೇಯಸ್ತಥೋನ್ಮತ್ತ. ಇಲ್ಲಿ ದತ್ತಾತ್ರೇಯ ಮಹರ್ಷಿಗಳು ಇವರು ಕೂಡ ಜೀವನ್ಮುಕ್ತರೇ, ಆದರೆ ಅವರು ಉನ್ಮತ್ತ ಸ್ಥಿತಿಯೊಳಗಿರ್ತಾ ಇದ್ದರು. ಪ್ರಹ್ಲಾದೋ ಭಕ್ತಿ ನಮ್ರಧೀ. ಆದರೆ ಪ್ರಹ್ಲಾದನೂ ಕೂಡ ಇವನು ಜ್ಞಾನಿಯಾಗಿದ್ದರೂ ಕೂಡ ಇವನು ನಮ್ರಭಾವದಿಂದ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ. ಶ್ರೀಮನ್ನಾರಾಯಣನಲ್ಲಿ ಅನನ್ಯವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಿ ಶ್ರೇಷ್ಠ ತತ್ವಜ್ಞಾನಿ ಅಂತ ಹೇಳಿಸಿಕೊಂಡ. ನಾರದೋ ಗಾನಲೋಲಸ್ತು. ಹಾಗೆ ಇಲ್ಲಿ ನಾರದ ಮುನಿಗಳು ಇವರು ಯಾವಾಗಲೂ ಸಂಗೀತವನ್ನು ಮಾಡ್ತಾ, ತ್ರಿಲೋಕ ಸಂಚಾರಿಗಳು, ತ್ರಿಲೋಕ ಸಂಚಾರ ಮಾಡ್ತಾ ಇದ್ರೂ ಕೂಡ ಇವರು ಸನತ್ ಕುಮಾರರಿಂದ ಆತ್ಮಜ್ಞಾನವನ್ನು ಮಾಡಿಕೊಂಡು ಇವರು ತತ್ವಜ್ಞಾನಿಗಳಾಗಿದ್ದರು. ಇವರು ಪ್ರಾರಬ್ಧದೊಳಗೆ ಒಂದು ಭಗವಂತನನ್ನು ಕುರಿತು ಸುಂದರವಾಗಿರ್ತಕ್ಕಂಥ ಗಾಯನವನ್ನು ಮಾಡುವಂಥದ್ದಾಗಿತ್ತು. ಸನಕಾದ್ಯಸ್ತು ಯೋಗಿನಃ. ಇನ್ನು ಸನಕ ಸನಂದಾದಿಗಳೇನದಾರ ಅವರು ಮಹಾನ್ ಯೋಗಿಗಳಾಗಿದ್ದರು, ಯೋಗಪರಣರಾಗಿದ್ದರು. ಹಿಂಗೆ ಇಲ್ಲಿ ತತ್ವಜ್ಞಾನಿಗಳು ಅವರ ಸ್ಥಿತಿ ಎನ್ನುವಂಥದ್ದು ಅವರು ಹೇಗಿದ್ರೂ ಕೂಡ ಅವರು ಜ್ಞಾನಿಗಳೇ, ಅವರು ಮುಕ್ತರೇ. ಅದಕ್ಕೆ ಅಲ್ಲಿ ಪ್ರಾರಬ್ಧ ಅನ್ನುವಂಥದ್ದು ಅನೇಕ ವಿಧವಾಗಿರ್ತಕ್ಕಂಥ ಭೋಗಗಳನ್ನು ಅಲ್ಲಿ ಕೊಡ್ತಿರ್ತದೆ. ಅದಕ್ಕೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಸದಾ ಸಂತುಷ್ಟನಾಗಿರ್ತಾ ಇದ್ದಾನೆ ಅಂತ. ಗ್ರೀಕ್ ದೇಶದೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿಗಳಿದ್ದರು, ಸಾಕ್ರೆಟಿಸ್ ಅಂತ ಹೇಳಿ. ಅವರು ಯಾವಾಗಲೂ ಬ್ರಹ್ಮಚಿಂತನದೊಳಗನ ಇರ್ತಿದ್ರು. ತಮ್ಮ ಮನೆಗೆ ಬಂದಿರತಕ್ಕಂಥ ಯಾವ ಮುಮುಕ್ಷುಗಳಿಗೆ ಯಾವಾಗಲೂ ಬ್ರಹ್ಮ ವಿಚಾರವನ್ನು ಬೋಧ ಮಾಡ್ತಿದ್ರು. ಅವರು ಯಾವಾಗಲೂ ಶಾಂತ ವೃತ್ತಿ. ಮನೆಯೊಳಗೆ ಅವನ ಹೆಂಡತಿ ಭಾಳ ಗಯ್ಯಾಳಿ ಇದ್ದು, ಮನೆಯಾಗ ಏನೂ ಸಾಮಾನಿಲ್ಲ ಅಂತ ಹಂಗೆ ಬೈತಾನೆ ಇರ್ತಿದ್ಲು. ನೀವು ಬರೀ ಇಲ್ಲಿ ಉಪನ್ಯಾಸ ಮಾಡ್ಕೋತ ಕೂಡಿರ್ತೀರಿ, ಮನೆಯೊಳಗೆ ಅಕ್ಕಿಲ್ಲ, ಬ್ಯಾಳಿಲ್ಲ, ಸಕ್ಕರಿಲ್ಲ, ನೀವು ಊಟದ ಕಡೆ ನಿಮಗೆ ಲಕ್ಷ್ಯವೇ ಇಲ್ಲ ಅಂಥೇಳಿ ಆಕೆ ಭಾಳ ಬೈತಿದ್ದು. ಒಂದು ದಿವಸ ಅವರು ಪ್ರವಚನ ಮಾಡ್ತಾಯಿದ್ರು. ಮನೆಯೊಳಗೆ ಆಕೆ ಬಯಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಆಕೆಯ ಬೈಗುಳುಗಳು ಹೊರಗೆಲ್ಲ ಕೇಳಿಸ್ತಿದ್ದು. ಆವಾಗ ಅಲ್ಲಿ ಅನೇಕ ಶಬ್ದಗಳಿಂದ ಈ ರೀತಿ ಬೈತಿದ್ಲು. ಆವಾಗ ಪಾತ್ರೆಗಳನ್ನು ಕುಕ್ತಾ ಇದ್ದ ಅಲ್ಲೇ ಮನೆಯೊಳಗೆ, ಅವು ಶಬ್ದ ಬರ್ತಿತ್ತು. ಆವಾಗ ಸಾಕ್ರೆಟಿಸ್ ಅವ್ರು ಹೇಳಿದರು ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ, ನೋಡಪ್ಪ ಗುಡುಗ್ತಾ ಇದೆ, ಈಗ ಮೋಡಾಗ್ಯದ, ಗುಡುಗ್ಲಿಕ್ಕತ್ತದ ಅಂತ ಹೇಳಿದರು. ಅಷ್ಟೆಲ್ಲ ಒಳಗಡೆ ಶಬ್ದ ಬರ್ತಾ ಇದ್ರೂ ಕೂಡ ಇವರನ್ನ ಎದ್ದು ಹೋಗಲಿಲ್ಲ. ಇವರು ಶಾಂತವಾಗಿ ಆ ಪ್ರವಚನದೊಳಗನ ಮಗ್ನರಾಗಿದ್ದರು, ಪ್ರವಚನ ಹೇಳ್ತಾನೆ ಇದ್ದರು. ಮುಂದೆ ಸ್ವಲ್ಪ ಸಮಯ ಆದ ಬಳಿಕ ಆ ಮುಸುರಿ ಪಾತ್ರೆ ಇರ್ತದಲ್ಲ, ಅದನ್ನು ತಗೊಂಡು ಬಂದು ಆ ಸಾಕ್ರೆಟಿಸಿನ ತಲೆ ಮೇಲೆ ಸುರಿಬಿಟ್ಲು. ಭಾಳ ಸಿಟ್ಟು ಬಂದಿತ್ತು. ಇಷ್ಟೆಲ್ಲ ನಾನು ಬೈದ್ರೂ ಕೂಡ ಇವರು ತಮ್ಮ ಉಪನ್ಯಾಸ ನಿಲ್ಲಿಸ್ತಾ ಇಲ್ವಲ್ಲ,
ಮನೆಯೊಳಗೆ ಯಾವುದೇ ಸಾಮಗ್ರಿಗಳಿಲ್ಲ, ನಾ ಹೆಂಗೆ ಅಡುಗೆ ಮಾಡಬೇಕು ಅಂತ ಕೋಪದಿಂದ ಆ ಮುಸುರಿ ನೀರನ್ನು ತಂದು ಸಾಕ್ರೆಟಿಸ್ ತಲೆ ಮೇಲೆ ಹಾಕಿದ್ಲು. ಆವಾಗ ಹೇಳಿದ್ರು ಅವ್ರು ತಮ್ಮ ಶಿಷ್ಯರಿಗೆ, ನೋಡು ಮೊದಲ ಆಗಲೇ ಮೋಡಾಗಿ ಗುಡುಗುತು, ಈಗ ಮಳೆ ಬಂದುಬಿಡ್ತು ನೋಡು ಅಂತ ಹೇಳಿದರು. ಅಂದರೆ ಸ್ವಲ್ಪವೂ ಕೂಡ ಕೋಪಿಸಿಕೊಳ್ಳಲಿಲ್ಲ, ಸಿಟ್ಟು ಮಾಡಲಿಲ್ಲ. ನನ್ನ ಹೆಂಡತಿ ನನ್ನ ಮೈ ಮೇಲೆ ಇಷ್ಟೊಂದು ಮುಸುರಿ ನೀರು ಹಾಕ್ಯಾಳಲ್ಲ ಅಂಥೇಳಿ ಸ್ವಲ್ಪನೂ ಕೂಡ ಅವರಿಗೆ ಸಿಟ್ಟು ಬರಲಿಲ್ಲ. ಅದನ್ನು ಶಾಂತವಾಗಿ ಸ್ವೀಕಾರ ಮಾಡಿದರು. ಅದಕ್ಕೂ ಕೂಡ ಆನಂದಪಟ್ಟರು. ಅದಕ್ಕೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಅವನು ಯಾವತ್ತೂ ದುಃಖವನ್ನು ಹೊಂದುವುದಿಲ್ಲ ಅಂತ. ಅವನು ಪ್ರಾಪಂಚಿಕವಾಗಿರ್ತಕ್ಕಂಥ ಭೋಗದೊಳಗೆ ಅವನು ವ್ಯಾಮೋಹಿತನಾಗಿರುವುದಿಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಬಾಹ್ಯಸ್ಪರ್ಶೆ ಸ್ವಸಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ ಹೇಳ್ತಾರೆ. ಅಂದರೆ ಈ ಬಾಹ್ಯ ವಿಷಯದೊಳಗೆ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಆಸಕ್ತನಾಗದೆ, ಯಾಕಂದರೆ ನಾವೆಲ್ಲ ಹೊರಗಿನ ಭೋಗ ವಸ್ತುಗಳಲ್ಲಿ ಆಸಕ್ತರಾಗ್ತೀವಿ. ನಮಗೆ ಅದರ ಬಗ್ಗೆ ಕಾಮನೆ ಅನ್ನುವಂಥದ್ದು ಮೂಡ್ತದೆ. ಆದರೆ ತತ್ವಜ್ಞಾನಿ ಮಾತ್ರ ಅದರೊಳಗೆ ಆಸಕ್ತನಾಗುವುದಿಲ್ಲ. ತನ್ನ ಆತ್ಮಸುಖದೊಳಗನ ತೃಪ್ತನಾಗಿರ್ತಾ ಇದ್ದಾನೆ. ಅದಕ್ಕೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದಂತೆ, ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಆತ್ಮನ್ನೇವಾತ್ಮನಾ ತುಷ್ಟ ಅಂತ ಹೇಳ್ತಾರೆ. ತನ್ನ ಆತ್ಮದಲ್ಲಿಯೇ ಸಂತುಷ್ಟನಾಗಿರ್ತಾ ಇದ್ದಾನೆ. ಅವನು ಹೊರಗಿನ ಯಾವುದೇ ಭೋಗಗಳಲ್ಲಿ ಆಸಕ್ತನಾಗದೆ ಅವುಗಳಲ್ಲಿರ್ತಕ್ಕಂಥ ಇಚ್ಛೆ ಎನ್ನುವಂಥದ್ದನ್ನು ತ್ಯಾಗ ಮಾಡಿ, ತನ್ನ ಮನದಲ್ಲಿರ್ತಕ್ಕಂಥ ಸಕಲ ಕಾಮನೆಗಳನ್ನು ತ್ಯಾಗ ಮಾಡಿ ಕೇವಲ ಆ ಬ್ರಹ್ಮದ ಒಂದು ಚಿಂತನದೊಳಗೆ ಆತ್ಮನಲ್ಲೇ ಸಂತುಷ್ಟವುಳ್ಳವನಾಗಿರ್ತಾ ಇದ್ದಾನೆ. ಇವನಿಗೆ ಸ್ಥಿತಪ್ರಜ್ಞಾ ಅಂತ ಕರಿಬೇಕು ಅಂತ ಭಗವಂತ ಹೇಳ್ಕೊಂಡು ಬಂದ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನ, ಬಾಹ್ಯಸ್ಪರ್ಶೆ ಸ್ವಶಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ ಸುಖಂ. ಅಂದ್ರೆ ಹೊರಗಿನ ವಿಷಯಗಳಲ್ಲಿ ಆಸಕ್ತನಾಗದೆ ಆತ್ಮಸುಖದಲ್ಲಿಯೇ ತೃಪ್ತನಾಗಿರ್ತಕ್ಕಂಥ ಯಾವ ಯೋಗೀಶ್ವರ ಅವನು ಸಬ್ರಹ್ಮ ಯೋಗಯುಕ್ತಾತ್ಮ, ಅಂದರೆ ಬ್ರಹ್ಮಾನುಸಂಧಾನದೊಳಗೆ ತತ್ಪರನಾಗಿ ಬಿಡ್ತಾ ಇದ್ದಾನೆ. ಅವನಿಗೆ ಒಂದು ಅಕ್ಷಯವಾಗಿರ್ತಕ್ಕಂಥ ಸುಖ, ಅಕ್ಷಯಂ ಸುಖಂ ಅಶ್ನುತೆ ಅಂತ ಅವನು ಪಡೆಯುವಂಥ ಸುಖ ಅದು ಯಾವತ್ತಾದರೂ ನಾಶ ಆಗ್ತದೇನೋ ಅಂತಂದರೆ ಇಲ್ಲ. ಆ ನಾಶರಹಿತವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದನ್ನು ಅವನು ಅನುಭೋಗ ಮಾಡ್ತಾ ಇದ್ದಾನೆ. ಆದರೆ ಮೂಢರಾಗಿರ್ತಕ್ಕಂಥ ಪಾಮರ ಜನರು ಹೊರಗಿನ ವಿಷಯಗಳಲ್ಲಿನೇ ಸುಖ ಅದಂತೇಳಿ ಅವರು ವಿಷಯಗಳ ಬೆನ್ನತ್ತಿ ಹೋಗ್ತಾನೆ, ಅವುಗಳಿಂದ ದುಃಖವನ್ನೇ ಅನುಭವಿಸ್ತಾರೆ ಹೊರತು ಅವರಿಗೆ ಯಥಾರ್ಥವಾದ ಸುಖ ಅನ್ನುವಂಥದ್ದು ಆಗುವುದಿಲ್ಲ. ಅದಕ್ಕೆ ನ ಪ್ರವೃಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಅಂತ ಅದರ ಹಿಂದಿನ ಶ್ಲೋಕದೊಳಗೆ ಭಗವಂತ ಹೇಳ್ತಾನೆ. ಅಂದರೆ ಯಾರು ಸ್ಥಿರಬುದ್ಧಿ ಉಳ್ಳವರದಾರ, ಯಾರಲ್ಲಿ ಮೋಹ ಅನ್ನುವಂಥದ್ದಿಲ್ಲ, ಅಂಥ ಯಾವ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಅವನು ಬ್ರಹ್ಮದೊಳಗೆ ಸ್ಥಿತನಾಗಿರ್ತಾನಂತ. ಅವನ ವೃತ್ತಿಯೆಲ್ಲ ಬ್ರಹ್ಮಾಕಾರ ಆಗಿರ್ತದೆ, ಬ್ರಹ್ಮದೊಳಗೆ ನೆಲೆಗೊಂಡಿರ್ತದೆ. ಅವನಿಗೆ ಈ ಪ್ರಿಯ ವಸ್ತುಗಳು ಯಾವುದಾದ್ರೂ ಬಂತು ಅಂತ ತಿಳ್ಕೊಳ್ರಿ, ಒಂದು ಧನ ಆಗಿರಬಹುದು, ಒಂದು ಮಠ ಆಗಿರಬಹುದು, ಅಥವಾ ಇನ್ನು ಯಾವುದೇ ಒಂದು ಪ್ರೀತಿಯನ್ನು ಉಂಟು ಮಾಡುವಂಥ ವಸ್ತು ಅನ್ನುವಂಥದ್ದು ಅವನಿಗೆ ಪ್ರಾಪ್ತವಾದಾಗ ಅಲ್ಲಿ ಅವನಿಗೆ ಇಚ್ಛಾ ಅನ್ನುವಂಥದ್ದಾಗುವುದಿಲ್ಲ. ಇನ್ನು ಅಪ್ರಿಯವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಅವನಿಗೆ ದ್ವೇಷ ಅನ್ನುವಂಥದ್ದಾಗುವುದಿಲ್ಲ. ಅದಕ್ಕೆ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಅಂತ ಹೇಳಿದ. ಸ್ಥಿರಬುದ್ಧಿಯುಳ್ಳಂಥ ಮೋಹರಹಿತನಾಗಿರ್ತಕ್ಕಂಥ ತತ್ವಜ್ಞಾನಿ ಅವನು ಬ್ರಹ್ಮದಲ್ಲೇ ನೆಲೆಗೊಂಡಿರುವುದರಿಂದ ಅವನು ಪ್ರಿಯಾಪ್ರಿಯ ವಸ್ತುಗಳಲ್ಲಿ ಅಲ್ಲಿ ರಾಗದ್ವೇಷ ಅನ್ನುವಂಥದ್ದು ಅವನಿಗೆ ಉಂಟಾಗ್ತದೇನು ಅಂತಂದ್ರೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಗೀತೆಯಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ.
ಅದಕ್ಕೆ ಆತ್ಮರತಿ, ಆತ್ಮಕ್ರೀಡಾ, ಆತ್ಮಮಿಥುನಃ, ಆತ್ಮಾನಂದಶ್ಚೇತಿ ಶ್ರುತಿ ಭಗವತಿ ಹೇಳ್ತಾ ಇದ್ದಾಳೆ. ಈ ತತ್ವಜ್ಞಾನಿ ಆತ್ಮನಲ್ಲಿಯೇ ರತಿ ಉಳ್ಳವನದಾನ ಅಂತ. ಅವನ ಪ್ರೀತಿ ಅನ್ನುವಂಥದ್ದು ಎಲ್ಲಿ ಅದ ಅಂತಂದರೆ ಆತ್ಮದಲ್ಲಿಯೇ. ಆತ್ಮದಲ್ಲಿಯೇ ರತಿ ಉಳ್ಳವನದಾನ, ಆತ್ಮನಲ್ಲಿಯೇ ಕ್ರೀಡಿಸ್ತಾ ಇದ್ದಾನೆ. ನಾವು ಹೆಂಗೆ ಬಾಹ್ಯ ವಸ್ತುದಲ್ಲಿ ನಾವು ಪ್ರೀತಿಯನ್ನು ಮಾಡ್ತೀವಿ, ಹೊರಗಿನ ವಸ್ತುಗಳಲ್ಲಿ ನಾವು ಪ್ರೀತಿ ಮಾಡ್ತೀವಿ, ವಸ್ತುಗಳಲ್ಲಿ ಕ್ರೀಡೆಯನ್ನು ಮಾಡ್ತೀವಿ. ಆದರೆ ತತ್ವಜ್ಞಾನಿ ಮಾತ್ರ ತನ್ನ ಆತ್ಮದೊಳಗನ ರತಿ ಉಳ್ಳವನದಾನ, ತನ್ನ ಆತ್ಮದಲ್ಲೇ ಕ್ರೀಡಿಸ್ತಾ ಇದ್ದಾನ. ಆತ್ಮ ಮಿಥುನಃ ಆತ್ಮಾನಂದಶ್ಚೇತಿ, ಆತ್ಮನದಲ್ಲೇ ಮಿಥುನವುಳ್ಳವನಾಗಿದ್ದಾನೆ ಮತ್ತು ಕೇವಲ ಆತ್ಮಾನಂದವನ್ನೇ ಹೊಂದ್ತಾ ಇದ್ದಾನೆ. ಅವನು ಆನಂದ ಸಾಗರೊಳಗೆ ಮುಳುಗಿಬಿಟ್ಟಿದ್ದಾನ ಅಂತ. ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದೊಳಗೆ ಅವನು ಮಗ್ನಾಗಿ ಬಿಟ್ಟಿದ್ದಾನೆ. ಇಂಥ ತತ್ವಜ್ಞಾನಿಗೆ ಈ ಲೋಕದೊಳಗೆ ಒಂದು ದುಃಖ ಅಥವಾ ಮೋಹ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಶರಣರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಪ್ರಾಣದಲ್ಲಿ ನಿರ್ಭಯ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೇರಿಲ್ಲ ಕಾಣಿರೋ ಅಂತ ಹೇಳಿದರು. ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ತತ್ವಜ್ಞಾನಿ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಈ ಶರೀರದ ಮೇಲೆ ಎಷ್ಟಾದರೂ ಅವನಿಗೆ ಮೋಹ ಇರ್ತದೇನೋ ಅಂತಂದರೆ ಇರುವುದಿಲ್ಲ. ಅವನು ಈ ಶರೀರದ ಮೇಲೆ ನಿರ್ಮೋಹಿಯಾಗಿರ್ತಾ ಇದ್ದಾನೆ. ಶರೀರದ ಮೇಲೆ ಅವನಿಗೆ ಮೋಹ ಇರುವುದಿಲ್ಲ. ಯಾಕೆಂದರೆ ಈ ಮೋಹ ಏವ ಮಹಾಮೃತ್ಯು ಅಂತ ಹೇಳ್ತಾರೆ. ಶರೀರ ಆಗಿರತಕ್ಕಂಥ ಮೋಹವೇ ಅದು ಮಹಾಮೃತ್ಯು ಅಂತ ಹೇಳಿಸ್ಕೊಳ್ತದೆ. ಅದುವೇ ನಮಗೆ ಬಂಧನವನ್ನು ಉಂಟು ಮಾಡ್ತದೆ. ಅಂಥ ಮೋಹ ಅನ್ನುವಂಥದ್ದು ಈಗ ಅಳದು ಹೋಗಿಬಿಟ್ಟದು. ಯಾವಾಗ ಸ್ವರೂಪ ಜ್ಞಾನ ತತ್ವಜ್ಞಾನ ಆಯಿತು ಅಂತಂದರೆ ಈ ಶರೀರದ ಮೇಲಿರ್ತಕ್ಕಂಥ ಮೋಹ ಹೋಯಿತು. ಮನದಲ್ಲಿ ನಿರಹಂಕಾರ, ಅವನ ಮನಸ್ಸಿನೊಳಗೆ ಏನಾದರೂ ಸ್ವಲ್ಪ ಅಹಂಕಾರ ಅದೇನು ಅಂತಂದರೆ ಇಲ್ಲ, ಅವನು ನಿರಹಂಕಾರಿಯಾಗಿದ್ದಾನೆ ಅಂತ. ಚಿತ್ತದಲ್ಲಿ ನಿರಪೇಕ್ಷೆ, ಅವನ ಚಿತ್ತದೊಳಗೆ ಏನಾದರೂ ಒಂದು ಅಪೇಕ್ಷೆ ಅನ್ನುವಂಥದ್ದು ಅದೇನು ಈ ಲೋಕದ ಭೋಗಗಳಾಗಲಿ ಪರಲೋಕದ ಭೋಗಗಳ ಬಗ್ಗೆ ಆಗಲಿ ಏನಾದರೂ ಅಪೇಕ್ಷೆಯಿಂದ ಕೂಡಿಕೊಂಡಾನೇನು ಅಂತ ವಿಚಾರ ಮಾಡಿದರೆ ಅವನಿಗೆ ಯಾವುದೇ ಒಂದು ಭೋಗದೊಳಗೆ ಅಪೇಕ್ಷೆ ಅನ್ನುವಂಥದ್ದಿಲ್ಲ. ವಿಷಯದಲ್ಲಿ ಉದಾಸೀನ, ಸಂಸಾರದೊಳಗೆ ಎಷ್ಟು ವಿಷಯಗಳು ಕಂಡಾವಂದ್ರೂ ಕೂಡ ಅವನಿಗೆ ಅದರ ಬಗ್ಗೆ ಉದಾಸೀನ ಭಾವ ಅನ್ನುವಂಥದ್ದು. ಅಲ್ಲಿ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಅದನ್ನು ಉದಾಸೀನ ಭಾವದಿಂದ ನೋಡ್ತಾ ಇದ್ದಾನೆ. ನಾವು ನಮಗೆ ಅನುಕೂಲ ಆದವು ಅಂದರೆ ಅದನ್ನು ನಾವು ರಾಗ ಮಾಡ್ತೀವಿ, ನಮಗೆ ಪ್ರತಿಕೂಲ ಆದಾಗ ಅದರ ಬಗ್ಗೆ ದ್ವೇಷ ಮಾಡ್ತೀವಿ. ಆದರೆ ತತ್ವಜ್ಞಾನಿ ಮಾತ್ರ ಆ ವಿಷಯಗಳಲ್ಲಿ ಅವನು ಉದಾಸೀನಾಗಿರ್ತಾ ಇದ್ದಾನೆ. ಪ್ರಾಣದಲ್ಲಿ ನಿರ್ಭಯ, ಅವನಿಗೆ ಪ್ರಾಣದೊಳಗೆ ಏನಾದರೂ ಆಸೆ ಅದೇನು ಅಂತಂದ್ರೆ ಇಲ್ಲ, ಅವನು ನಿರ್ಭಯ ಸ್ವರೂಪನಾಗಿದ್ದಾನೆ, ಪ್ರಾಣ ನಿರ್ಭಯನಾಗಿದ್ದಾನೆ. ಭಾವದಲ್ಲಿ ದಿಗಂಬರ, ಅವನ ಭಾವದೊಳಗೆ ದಿಗಂಬರನಾಗಿದ್ದಾನೆ ಅಂತಂದ್ರೆ ಏನು, ಅವನ ಭಾವದೊಳಗೆ ಯಾವುದೇ ಪ್ರಾಪಂಚಿಕ ವಿಷಯಗಳ ವಾಸನೆ ಇಲ್ಲ, ಅವನ ಭಾವದೊಳಗೆ ವಿಷಯಗಳೇ ಬಂದಿಲ್ಲ ಅಂತ. ಅವನು ಕೇವಲ ತನ್ನೊಳಗೆ ತಾನದಾನ, ತನ್ನ ಆನಂದವನ್ನೇ ತಾನು ಅನುಭವ ಮಾಡ್ತಾ ಇದ್ದಾನ. ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಆ ಜ್ಞಾನದೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಆನಂದ ಅನ್ನುವಂಥದ್ದು ಸ್ಥಿರಗೊಂಡಿತು ಅಂತಂದರೆ ಇಲ್ಲಿ ಅವನು ಸಾಕ್ಷಾತ್ ಸೌರಾಷ್ಟ್ರ ಸೋಮೇಶ್ವರ ಲಿಂಗವೇ ಆಗ್ತಾನಂತ. ಅಂಥ ಭಗವಂತನ ಸ್ವರೂಪನೇ ಆಗ್ತಾನೆ. ಅದಕ್ಕೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ. ನೋಡಪ್ಪ, ಜ್ಞಾನಿ ನನ್ನ ಆತ್ಮರೂಪನೇ ಅದಾನ, ಜ್ಞಾನಿ ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ. ಹಿಂಗೆ ಯಾವ ತತ್ವಜ್ಞಾನಿಗೂ ಭಗವಂತನಿಗೂ ಯಾವುದೇ ಭೇದ ಅನ್ನುವಂಥದ್ದಿಲ್ಲ. ಭಗವಂತನೇ ಈ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದಕ್ಕೆ ತತ್ವಜ್ಞಾನಿಗೆ ಈ ದೇಹಾದಿಗಳಲ್ಲಿ ಅವನಿಗೆ ಮೋಹ ಇಲ್ಲದೆ ಇರುವುದರಿಂದ ಅವನಿಗೆ ಯಾವುದೇ ಒಂದು ಬಾಧೆ ಅನ್ನುವಂಥದ್ದು ಅದೇನು, ಪ್ರಾಪಂಚಿಕ ದುಃಖ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಗಂಟಲೊಳಗೆ ಒಂದು ಕ್ಯಾನ್ಸರ್ ಆಗಿತ್ತು. ಅವರು ಕ್ರಮೇಣವಾಗಿ ಅದು ಕ್ಯಾನ್ಸರ್ ಬಲಿತ ಹಾಗೆ ಆಹಾರವನ್ನು ಸ್ವೀಕಾರ ಮಾಡೋದು ಬಿಟ್ಟುಬಿಟ್ರು. ಹಣ್ಣಿನ ರಸವೂ ಕೂಡ ಹೋಗಲಿಲ್ಲ.
ಹಾಲು ಕೂಡ ಕುಡಿಯೋದನ್ನು ಬಿಟ್ಟುಬಿಟ್ರು. ಶಿಷ್ಯರಿಗೆಲ್ಲ ಭಾಳ ದುಃಖ ಆಯಿತು, ಭಾಳ ತಾಪ ಆಯಿತು. ಅವ್ರು ಭಾಳ ಚಿಂತೆ ಮಾಡಲಿಕ್ಕತ್ತರು. ಗುರುಗಳು ಅನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಹಾಲು ಇಲ್ಲ, ಯಾವುದೇ ಹಣ್ಣಿನ ರಸ ಇಲ್ಲ, ಏನೊಂದು ಸ್ವೀಕಾರ ಮಾಡ್ತಾ ಇಲ್ಲ. ಅದಕ್ಕೆ ಇನ್ನು ಇವ್ರ ದೇಹ ಬಹು ದಿವಸ ಬದುಕ್ತೈತೋ ಇಲ್ಲೋ ಅಂತ ಭಾಳ ಚಿಂತೆ ಒಳಗಾದರು. ಒಂದೇ ದಿವಸ ಗುರುಗಳ ಹತ್ರ ಬರ್ತಾ ಇದ್ದಾರೆ. ಗುರುಗಳೇ, ತಾವು ತುಂಬ ದಿವಸಗಳಿಂದ ಆಹಾರವನ್ನೇ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕಂದರೆ ತಮಗೆ ಆ ಒಂದು ಮಹಾನ್ ರೋಗದಿಂದ ಬಳಲ್ತಾ ಇದ್ದೀರಿ. ನೀವು ಆ ಕಾಳಿಕಾ ಮಾತೆಯ ಆರಾಧಕರು. ದೇವಿಯನ್ನು ಸ್ಮರಣ ಮಾಡಿದರೆ ಸಾಕು, ದೇವಿ ಬರ್ತಾಳ. ಆ ದೇವಿಯಲ್ಲಿ ನೀವು ಕೇಳ್ಕೊಳ್ಬಾರ್ದೇನು, ಈ ಬಂದಿರತಕ್ಕಂಥ ಈ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ದೂರ ಆಗಲಿ, ನನಗೆ ಆರೋಗ್ಯವನ್ನು ಕೊಡುವಂಥೇಳಿ ನೀವು ಆ ಭಗವತಿಯಲ್ಲಿ ಪ್ರಾರ್ಥನಾ ಮಾಡಿದರೆ ನಿಮಗೆ ಬಂದಿರತಕ್ಕಂಥ ರೋಗ ಬಾಧೆಯನ್ನು ಆ ದೇವಿ ದೂರ ಮಾಡ್ತಾಳಲ್ಲ ಅಂತ ಎಲ್ಲ ಶಿಷ್ಯರು ಬಂದು ಪರಮಹಂಸರಲ್ಲಿ ಪ್ರಾರ್ಥನಾ ಮಾಡಿಕೊಂಡ್ರು. ಆವಾಗ ಪರಮಹಂಸರು ಹೇಳಿದರು, ಆಯ್ತಪ್ಪ, ನಾಳೆ ದಿವಸ ನಾನು ದೇವಿಯನ್ನು ಕೇಳಿ ನಿಮಗೆ ಉತ್ತರಿಸ್ತಾ ಇದ್ದೀನಿ ಅಂತ ಹೇಳಿದರು. ಮತ್ತೆ ಮರುದಿವಸ ಎಲ್ಲ ಶಿಷ್ಯರು ಬಂದರು. ಆವಾಗ ಪರಮಹಂಸರಿಗೆ ಕೇಳ್ತಾ ಇದ್ದಾರೆ, ಪೂಜ್ಯರೇ, ಜಗನ್ಮಾತೆ ಏನು ಹೇಳಿದ್ಲು, ನಿಮ್ಮ ರೋಗವನ್ನು ಗುಣಪಡಿಸ್ತಾಳೋ ಹೇಗೆ? ಅಂದರೆ ಸ್ವಲ್ಪ ಹಾಲಾಗಲಿ ಹಣ್ಣಾಗಲಿ ತಿನ್ನಲಿಕ್ಕೆ ಅಷ್ಟಾದ್ರೂ ಕೂಡ ಅನುಕೂಲ ಮಾಡಿಕೊಟ್ರೆ ನಿಮ್ಮ ಶರೀರ ಇನ್ನೂ ಅಷ್ಟು ಕಾಲ ಬದುಕ್ತದೆ. ನಾವೆಲ್ಲ ನಿಮ್ಮ ದರ್ಶನ ಭಾಗ್ಯ ಮಾಡ್ಕೊಳ್ತೀವಿ, ನಿಮ್ಮಿಂದ ತತ್ವವನ್ನು ತಿಳ್ಕೊಳ್ತಾ ಇದ್ದೀವಿ ಅಂಥೇಳಿ ಹಿಂಗಂದಾಗ ಆವಾಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತ, ನೋಡ ಎಂಥ ಒಂದು ವಿಶಾಲ ಭಾವನೆ ಅವ್ರದ್ದು, ಎಂಥ ಒಂದು ದಿವ್ಯ ಜ್ಞಾನ. ಯಾಕಂದ್ರೆ ನಾವು ಬರೀ ಈ ಶರೀರದೊಳಗೆ ನಾನು ಅನ್ನುವಂಥ ಭಾವನೆ ನಮಗಿರ್ತದೆ, ನಮ್ಮದು ಪರಿಚ್ಛಿನ್ನ ಭಾವನೆ. ಆದರೆ ಮಹಾತ್ಮರದು ವಿಶಾಲವಾದ ಭಾವನೆ. ಆವಾಗ ಅವ್ರು ಹೇಳಿದರು, ನಾನು ಜಗನ್ಮಾತೆಯನ್ನು ಕೇಳಿದೆ, ಏನಾದರೂ ಸ್ವಲ್ಪ ಹಾಲು ಹಣ್ಣು ಅಥವಾ ಊಟ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡು ಅಥವಾ ಈ ರೋಗ ಅನ್ನುವಂಥ ನಿವೃತ್ತಿ ಆಗಲಿ ಅಂತ ಕೇಳಿದೆ. ದೇವಿ ಏನು ಹೇಳಿದ್ಲು ಅಂತಂದ್ರೆ, ನೋಡಪ್ಪ, ಎಲ್ಲ ಶರೀರಗಳಲ್ಲಿ ಉಣ್ಣೋವು ನೀನ, ಪ್ರತಿಯೊಂದು ಶರೀರದಲ್ಲಿದ್ದುಕೊಂಡು ಹಾಲು ಕುಡಿಯೋವನು, ಹಣ್ಣು ತಿನ್ನೋವನು, ಊಟ ಮಾಡೋವನು ನೀನು ಅದಿ. ಇದು ಒಂದು ದೇಹದೊಳಗೆ ನೀನು ಉಪವಾಸ ಇದ್ರೆ ನಿನಗೇನು ಬಾಧೆ ಅನ್ನುವಂಥದ್ದು ಅಂತ ಹಿಂಗೆ ದೇವಿ ಹೇಳಿದ್ಲು ಅಂತಂದ್ರಂಥವ್ರು. ಅಂದರೆ ಪರಮಹಂಸರು ಕೇವಲ ಈ ಶರೀರದೊಳಗೆ ಮಾತ್ರ ನಾನು ಅದೀನಿ ಅನ್ನುವಂಥ ಕಲ್ಪನೆ ಇದ್ದಿದ್ದಿಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ನಾನೇ ನೆಲೆಸಿದ್ದೀನಿ. ಪ್ರತಿಯೊಂದು ಶರೀರಗಳಲ್ಲಿ 84 ಲಕ್ಷ ಜೀವರಾಶಿಗಳಂತ ಶರೀರಗಳೇನದಾವಲ್ಲ, ಪ್ರತಿಯೊಂದು ದೇಹದಲ್ಲಿಯೂ ನಾನೇ ಇದ್ದೀನಿ ಅನ್ನುವಂಥ ಒಂದು ದಿವ್ಯ ಜ್ಞಾನ ಅನ್ನುವಂಥದ್ದು ಅವರಿಗೆ ಆಗಿದ್ದರಿಂದ ಅವರಿಗೆ ಶರೀರದ ಮೇಲೆ ಮೋಹ ಇದ್ದಿದ್ದಿಲ್ಲ, ಅವರಿಗೆ ದುಃಖ ಅನ್ನುವಂಥದ್ದು ಇದ್ದಿದ್ದಿಲ್ಲ, ನನಗೊಂದು ರೋಗ ಅದ ಅನ್ನುವಂಥ ಆ ರೋಗದ ಭಾವನೆ ಅವರಿಗಿದ್ದಿದ್ದಿಲ್ಲ. ಶರೀರಕ್ಕೆ ಬಂದದ ಶರೀರ ಅನುಭವ ಮಾಡ್ತದೆ, ನನ್ನ ಸ್ವರೂಪದೊಳಗೆ ಅದು ಏನೂ ಇಲ್ಲ ಅಂತ ಶರೀರಕ್ಕೆ ಅವರು ಸಾಕ್ಷಿಯಾಗಿದ್ದರು. ಶರೀರವನ್ನು ಸಾಕ್ಷಿ ರೂಪದಲ್ಲಿ ಅವರು ನೋಡ್ತಾ ಇದ್ದರು ಅಂಥೇಳಿ ಹಿಂಗೆ ಅವರ ಚರಿತ್ರೆದೊಳಗೆ ನಾವೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ತತ್ವಜ್ಞಾನ ಮಾಡಿಕೊಂಡೇವಿ ಅಂತಂದರೆ ನಮಗೆ ಈ ಸಂಸಾರದ ಯಾವ ಬಾಧೆಗಳು ನಮ್ಮನ್ನು ಬಾಧಿಸಲಾರವು. ಬಂದುದನಹುದಲ್ಲೆಂಬುವನಲ್ಲ, ಮುಂದಹನೊಂದಂ ಬಯಸುವನಲ್ಲ, ಕಳೆದುದನೊಂದಂ ನೆನೆವವನಲ್ಲ, ತಿಳಿಯದರಿಂ ಮನಮುಂ ತನಗಿಲ್ಲ. ಮೋಹಿತರೊಳು ಮೋಹಿತನಂತಿರ್ಪ, ಮೋಹರಹಿತರೊಳು ಅವರಂತಿರ್ಪ, ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಕರ್ಮರಹಿತರೊಳು ಅವರೊಳಗಂತಿರ್ಪ, ಭೋಗಿಗಳೊಳು ಭೋಗಿಗಳಂತಿರ್ಪ, ಯೋಗಿಗಳು ಯೋಗಿಗಳಂತಿರ್ಪ, ಜೀವನ್ಮುಕ್ತರವರಿಗವರಂತೆ ಭಾವಿಸುತ್ತಿಹ ರೂಪಹಿತ ಮಣಿಯಂತೆ ಅಂತ ಪಾರಮಾರ್ಥ ಗೀತೆಯಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಒಬ್ಬ ತತ್ವಜ್ಞಾನಿ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನ ಒಂದು ಸ್ಥಿತಿಯನ್ನು ವರ್ಣನ ಮಾಡ್ತಾ ಇದ್ದಾರೆ. ಬಂದುದನು ಅಹುದು ಅಲ್ಲ ಎಂಬುವನಲ್ಲ. ನಮ್ಮ ಪ್ರಾರಬ್ಧಾನುಸಾರವಾಗಿ ನಮಗೇನಾದರೂ ಭೋಗಗಳು ಪ್ರಾಪ್ತವಾದವು ಅಂತ ತಿಳ್ಕೊಡ್ರಿ. ಧನ ಆಗಲಿ, ಏನೋ ಒಂದು ಐಶ್ವರ್ಯ ಆಗಲಿ, ಯಾವುದೋ ಒಂದು ನಮಗೆ ಪ್ರಾಪ್ತವಾಯಿತು ಅಂತಂದ್ರೆ ನನಗೆ ಬಂತಲ್ಲ ಅಂತ ಅದರ ಬಗ್ಗೆ ಹಿಗ್ಗುವವನಲ್ಲ. ಯೋ ನ ವೃಷ್ಯತಿ
ದ್ವೇಷ್ಟತಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಅಂಥೇಳಿ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯೋ ನ ವೃಷ್ಯತಿ ನ ದ್ವೇಷ್ಟಿ ಅಂತ ಹೇಳಿದ. ಅಂದರೆ ಯಾವುದೇ ಒಂದು ಸಂಪತ್ತು, ಭೋಗ, ಭಾಗ್ಯ ತತ್ವಜ್ಞಾನಿಗೆ ಪ್ರಾಪ್ತವಾದಾಗ ಅವನು ಹರ್ಷ ಪಡುವುದಿಲ್ಲ. ಆದರೆ ಒಬ್ಬ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನೆ? ನನಗೆ ಸಂಪತ್ತು ಬಂತಲ್ಲ ಅಂತ ಹರ್ಷ ಪಡ್ತಾನೆ. ಮತ್ತು ಅಕಸ್ಮಾತ್ ಆ ಸಂಪತ್ತು ಕಳೆದು ಹೋಯಿತು, ಆ ಸಂಪತ್ತು ಹೋಗಿ ಬಡತನ ಬಂತು ಅಂತಂದರೆ ಆವಾಗ ಅವನು ಬಹಳ ದುಃಖಿ ಆಗ್ತಾನೆ, ಬಹಳ ದ್ವೇಷ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ತತ್ವಜ್ಞಾನಿ ಹಂಗಲ್ಲಂತಾರೆ. ಬಂದುದನು ಅಹುದು ಅಲ್ಲ ಎಂಬುವನಲ್ಲ. ಅವನಿಗೆಷ್ಟೇ ಭೋಗಗಳು ಬರಲಿ ಅಥವಾ ಅಲ್ಲಿಂದ ಹೋಗಲಿ, ಅದು ಬಂದದನ್ನು ಭಾವನಾನೂ ಇಲ್ಲ, ಹೋಗೈತನ್ನೂ ಭಾವನಾನೂ ಇಲ್ಲ. ಅವ ಭಾವಕ್ಕೆ ಅತೀತನಾಗಿದ್ದಾನೆ. ಯಾಕಂದರೆ ಅವನ ವೃತ್ತಿ ಎನ್ನುವಂಥದ್ದು ಸದಾ ಬ್ರಹ್ಮಾಕಾರ ಆಗಿ ಹೋಗಿಬಿಟ್ಟದು. ಗುರುನಾಥಾರೂಢರಿಗೆ ಬಾಂಬೆದಿಂದ ಭಕ್ತರು ಬರ್ತಿದ್ದರು. ಆ ಗುರುನಾಥಾರೂಢರಿಗೆ ಏನು ಮಾಡ್ತಿದ್ರು? ಕೈಗಳಲ್ಲಿ ಉಂಗುರಗಳನ್ನು ಹಾಕ್ತಿದ್ರು. ಅದು ಹಾಕ್ಯಾರನ್ನೋ ಕಲ್ಪನಾ ಅವರಿಗಿಲ್ಲ. ಯಾರೋ ಒಬ್ಬರು ಬಂದು ಅದನ್ನು ಆ ಉಂಗುರ ತಕ್ಕೊಂಡು ಹೋಗಿಬಿಡ್ತಿದ್ರು. ತಕ್ಕೊಂಡು ಹೋಗ್ಯಾರಂತ ಅವ್ರಿಗೆ ದುಃಖ ಆಗ್ತಿದ್ದಿಲ್ಲ, ಹಾಕ್ಯಾರಂತ ಸಂತೋಷ ಇಲ್ಲ, ಯಾರೋ ಬಿಚ್ಕೊಂಡು ತೊಗೊಂಡು ಹೋದರು ಅಂತ ದುಃಖ ಇಲ್ಲ. ಹಿಂಗೆ ತತ್ವಜ್ಞಾನಿ ಅವನಿಗೆ ಎಷ್ಟೇ ಭೋಗ ಪದಾರ್ಥಗಳು ಬಂದ್ರೂ ಹೋದ್ರೂ ಕೂಡ ಅವುಗಳಲ್ಲಿ ಒಂದು ಕಲ್ಪನಾ ಇರಂಗಿಲ್ಲ. ಅವನು ಯಾವಾಗಲೂ ಅವನ ಮನಸ್ಸನ್ನುವಂಥದ್ದು ಅಂತರ್ಮುಖವಾಗಿ ಬ್ರಹ್ಮದೊಳಗೆ ಸಮರಸ ಹೊಂದಿರ್ತದೆ. ಮುಂದಹನೊಂದಂ ಬಯಸುವನಲ್ಲ. ಮುಂದೆ ಏನಾದರೂ ಆಯ್ತಪ್ಪ, ಇನ್ನು ಮುಂದೆ ಏನಾದರೂ ಸ್ವರ್ಗಲೋಕ ಪಡಿಬೇಕು ಅಥವಾ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಭೋಗಗಳನ್ನು ಅನುಭೋಗ ಮಾಡಬೇಕು ಅಂಥೇಳಿ ಹಿಂಗೇನಾದರೂ ಅವನಿಗೆ ಅಪೇಕ್ಷೆ ಅನ್ನುವಂಥದ್ದು ಇರ್ತದೇನು ಅಂತಂದರೆ ಇಲ್ಲ. ಕಳೆದುದನೊಂದಂ ನೆನೆವವನಲ್ಲ. ಯಾವುದಾದ್ರೂ ಅವನ ವಸ್ತು, ಅವನಲ್ಲಿರ್ತಕ್ಕಂಥ ಒಂದು ವಸ್ತು ಅನ್ನುವಂಥದ್ದು ಕಳೆದು ಹೋಯಿತು ಅಂತಂದರೆ, ಅಯ್ಯೋ ನಾ ವಸ್ತುವನ್ನು ಕಳ್ಕೊಂಡೆಲ್ಲ ಅಂಥೇಳಿ ಹಿಂಗೆ ಅದ್ರ ಬಗ್ಗೆ ನೊಂದುಕೊಳ್ತಾನೇನು ಅಂತಂದರೆ ಇಲ್ಲ. ಕಳೆದದ್ದೂ ಕೂಡ ಅವನಿಗೆ ಕಲ್ಪನಾ ಇಲ್ಲ ಅಂತ. ತಿಳಿಯದರಿಂ ಮನಂ ತನಗಿಲ್ಲ. ಯಾಕಂತಂದ್ರೆ ಅವನಿಗೆ ಮನಸ್ಸೇ ಇಲ್ಲ. ಮನಸ್ಸಿದ್ರನ ನಮಗೆಲ್ಲ ಶೋಕ ಸಂತೋಷ ಏನೆಲ್ಲ ನಮಗೆ ಆಗ್ತಾ ಇರ್ತಾವೆ. ನಾವು ಆನಂದವನ್ನು ಅನುಭವಿಸ್ಬೇಕಾದ್ರೆ, ಪ್ರಾಪಂಚಿಕ ಭೋಗಗಳ ಆನಂದವನ್ನು ಪಡಿಬೇಕಾಗಿತ್ತು ಅಥವಾ ಅವುಗಳ ವಿಯೋಗದಲ್ಲಿ ನಮಗೆ ದುಃಖ ಆಗಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಮನಸ್ಸಿದ್ರೆ ಇರ್ತದೆ. ಗಾಢ ನಿದ್ರೆಯೊಳಗೆ ನಮಗೆ ಮನಸ್ಸಿಲ್ಲ. ಹೀಗಾಗಿ ಗಾಢ ನಿದ್ರೆಯೊಳಗೆ ನಮಗೆ ಅಲ್ಲಿ ಕೇವಲ ಆನಂದನದ ಹೊರತು ಅಲ್ಲಿ ಯಾವುದೇ ದುಃಖ ಅನ್ನುವಂಥದ್ದಿಲ್ಲ. ಎಚ್ಚರಿಕೆ ಬಂದ ಮೇಲೆ ನಮಗೆ ದುಃಖ ಪ್ರಾರಂಭ ಆಗ್ತದೆ. ಹಂಗೆ ಎಚ್ಚರದೊಳಗೆ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಏನು ಮಾಡ್ತಾನಂತಂದರೆ, ಅವನು ವೃತ್ತಿ ಎನ್ನುವಂಥದ್ದು ಕೇವಲ ಬ್ರಹ್ಮಾಕಾರವಾಗಿರುವುದರಿಂದ ಅವನಿಗೆ ಮನಸ್ಸ ಇಲ್ಲ ಅಂತ, ಅವನು ಅಮನಸ್ಕ ಸ್ಥಿತಿಯೊಳಗದಾನ. ಹೀಗಾಗಿ ಇದು ಕಳೆದು ಹೋಯ್ತಲ್ಲ ಅಂತ ಅದ್ರ ಬಗ್ಗೆ ದುಃಖ ಮಾಡೋದಿಲ್ಲ. ಮೋಹಿತರುಳು ಮೋಹಿತನಂತಿರ್ಪ. ಯಾರು ಪ್ರಾಪಂಚಿಕ ಭೋಗದೊಳಗೆ ಮೋಹಾಸಕ್ತರಾಗಿದ್ದಾರೋ ಹಂಗೆ ಅವರ ಜೊತೆಯಲ್ಲಿ, ಅವರ ಸಂಗಡದಲ್ಲಿದ್ದಾಗ ಇವನು ಅವರಂತೆ ಮೋಹಿಗಳಂತೆ ಕಾಣ್ತಾ ಇದ್ದಾನ ನೋಡುವವರಿಗೆ. ಮೋಹರಹಿತರೊಡನವರಂತಿರ್ಪ. ಇನ್ನು ಮೋಹರಹಿತರಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಅವರ ಸಂಗಡದಲ್ಲಿದ್ದ ಅಂತಂದ್ರೆ ಅವನು ಮೋಹರಹಿತನಾಗಿ ಇರ್ತಾ ಇದ್ದಾನೆ. ಮತ್ತು ಇನ್ನು ಯಾರು ಕರ್ಮಿಗಳದಾರಲ್ಲ, ಕರ್ಮಿಗಳಲ್ಲಿ ಕರ್ಮಿಗಳಂತಲೇ ಇರ್ತಾನೆ. ಅವ್ರು ಹೆಂಗೆ ಕರ್ಮ ಮಾಡ್ತಾರೋ ಇವನು ಹಂಗೆ ಕರ್ಮ ಮಾಡ್ತಾನೆ. ಕರ್ಮರಹಿತರುಳು ಅವರಂತಿರ್ಪ. ಇನ್ನು ಕರ್ಮವನ್ನು ತ್ಯಾಗ ಮಾಡಿ ಯಾವಾಗಲೂ ಆತ್ಮಾನುಸಂಧಾನದೊಳಗೆ ಇರ್ತಾ ಇದ್ದಾರಲ್ಲ ತತ್ವಜ್ಞಾನಿಗಳು, ಅವರಂತೆಯೇ ಇವನು ಕೂಡ ಇರ್ತಾ ಇದ್ದಾನೆ. ಅದಕ್ಕೆ ಭೋಗಿಗಳಂತಿರ್ಪ. ಈ ಭೋಗಾಸಕ್ತರಲ್ಲಿ ಇವನು ಕೂಡ ಭೋಗಿ ಅಂತಲೂ ನೋಡೋರಿಗೆ ಕಂಡು ಬರ್ತಾ ಇದ್ದಾನೆ. ಯೋಗಿಗಳಲ್ಲಿ ಯೋಗಿಗಳಂತೆ ಕಂಡು ಬರ್ತಾ ಇದ್ದಾನೆ. ಅಂದರೆ ಈ ಜೀವನ್ಮುಕ್ತರ ಒಂದು ಸ್ಥಿತಿ ಅನ್ನುವಂಥದ್ದು, ಅವ್ರ ಇರುವಿಕೆ ಅನ್ನುವಂಥದ್ದು ಅದು ಹೀಗಂತ ಹೇಳಲಿಕ್ಕೆ ಬರೋಂಗಿಲ್ಲ. ಅವ್ರವ್ರ ಪ್ರಾರಬ್ಧ ಭೋಗ ಹೇಗಿರ್ತದೋ ಅವ್ರ ಸ್ಥಿತಿ ಅನ್ನುವಂಥದ್ದು ಹಂಗಿರ್ತದೆ. ಅದಕ್ಕೆ ಭಾವಿಸುತಿಹರಿ ಉಪಹಿತ ಮಣಿಯಂತೆ. ಈಗ ಹೆಂಗೆ ಒಂದು ಸ್ಫಟಿಕ ಮಣಿ ಅದರ ಪಕ್ಕದಲ್ಲಿ ನಾವು ಕೆಂಪು ದಾಸವಾಳವನ್ನು ತಂದು ಇಟ್ಟೇವಿ ಅಂತಂದ್ರೆ ಆ ಕೆಂಪು ಅನ್ನುವಂಥದ್ದು ಸ್ಫಟಿಕದೊಳಗೆ ತೋರ್ತದೆ. ವಾಸ್ತವಿಕವಾಗಿ
ಆ ಕೆಂಪು ಸ್ಫಟಿಕದೊಳಗೆ ಅದೇನು ಅಂತಂದರೆ ಇಲ್ಲ, ಅದು ಉಪಾಧಿ ಮೂಲಕವಾಗಿ ಅಲ್ಲಿ ತೋರ್ತದೆ. ಹಂಗೆ ದೇಹ ಉಪಾಧಿಯಿಂದ, ಅಂತಃಕರಣ ಉಪಾಧಿಯಿಂದ ತತ್ವಜ್ಞಾನಿಗಳಲ್ಲಿಯೂ ಕೂಡ ಅನೇಕ ಈ ಮೋಹಾದಿಗಳು ಕಂಡು ಬಂದ್ರೂ ಕೂಡ ಅವನ ಸ್ವರೂಪದೊಳಗೆ ಅದು ಇಲ್ಲವೇ ಇಲ್ಲ. ಅವನು ಕೇವಲ ತತ್ವಜ್ಞಾನವನ್ನು ಮಾಡಿಕೊಂಡು ಮುಕ್ತನೇ ಆಗಿರ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಆಚಾರ್ಯರು ಕೂಡ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಅಂಥ ಒಂದು ಸ್ಥಿತಿಯನ್ನು ಸದ್ಗುರುದೇವ ನಮ್ಮ ಮೇಲೆ ಕರುಣಿಸಲಿ ಅಂತ ಹೇಳ್ತಾ ಈ 4 ಸದುಶಕ್ತಿ ಅರ್ಪಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.